ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಿವತ್ತು ನೋಡಿ ಹಾಲು ಅರ್ಧ ಲೀಟ್ರಿತ್ತು. ಅದೇನಾಯಿತು ಅಂದರೆ ದಿಢೀರಂತ ಸಂಜೆ ಬಂದೆ ಕಾಫಿ ಮಾಡೋಣ ಅಂತ ಇಟ್ಟರೆ ಎಲ್ಲ ಹಾಲು ಹೊಳ್ಕೊಂಬಿಟ್ಟಿದೆ. ಈಗ ಇದಕ್ಕೆ ಒಂದು ಸಿಹಿ ತಿಂಡಿ ಮಾಡಿಬಿಡೋಣ ಅಂತ ತಿರ್ಗಾ ಹಾಲನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದೀಲಿ ಹಾಲು ತುಂಬ ಚೆನ್ನಾಗಿ ಕುದಿಬೇಕು. ಯಾಕೆಂದರೆ ಹಾಲು ಎಷ್ಟು ಕುದೀತದೋ ಅಷ್ಟು ನಮ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದು ಸಿಹಿ ತಿಂಡಿ ಕುದೀಲಿ. ಒಡೆದೋದ್ರೆ ಸುಮ್ಮನೆ ಆಚೆಗೆ ಹಾಕಬೇಕಲ್ಲ, ಅದಕ್ಕೆ ಒಂದು ಸಿಹಿ ತಿಂಡಿ ಮಾಡೋಣ ಅಂತು ಅರ್ಧ ಲೀಟ್ರ್ ಹಾಲು ಕುದಿಯೋಕ್ಕೆ ಬಿಡೋಣ. ಕುದೀಲಿ. ನೋಡಿ, ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕೋಣ. ಅದು ಚೆನ್ನಾಗಿ ಕುದೀಲಿ. ಏಲಕ್ಕಿ ಹಾಕಿದ್ಮೇಲೆ ಅದು ಸ್ಮೆಲ್ಲೇ ಬೇರೆ ಆಯಿತು. ಘಮ 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 ಅಂತ ಇದೆ. ಚೆನ್ನಾಗಿ ಕುದಿಬೇಕದು. ಏಕೆಂದರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಇದು ಹಾಲು ಇದು ಎಷ್ಟು ಕುದಿದೋ ಅಷ್ಟು ಒಳ್ಳೆಯದು ನಮಗೆ. ಕುದೀತು. ಈಗ ನಾವು ಇದಕ್ಕೆ ಅವಲಕ್ಕಿ ಹಾಕೋಣ. ಅವಲಕ್ಕಿ ಬೇಯಲಿ. ಇದೇನಪ್ಪ ಅಂದರೆ ನಾವು ಆವಾಗ ಗಿಣ್ಣಾಲು ಅಂತ ಮಾಡ್ತಿದ್ರು ಗೊತ್ತಾ? ಗಿಣ್ಣು ಅಂತ ಮಾಡೋರು. ಹಸು ಹಾಲು ಹೊಸದಾಗಿ ಕರು ಹಾಕಿರೋದ್ರಲ್ಲಿ ಎತ್ಕೊಂಡು ಬಂದು ಹಾಲು ತಗೊಬಂದು ನಮ್ಮ ಹಾಲು ಸ್ವಲ್ಪ ಸೇರಿಸಿ ಗಿಣ್ಣು ಅಂತ ಮಾಡೋರು. ಇದು ಚೆನ್ನಾಗಿ ಬೇಯಬೇಕು. ಗಿಣ್ಣಾಲು ಅಂತ ಮಾಡೋದು. ಆಗ ಮಕ್ಕಳುಗಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋರು. ನಾವು ಹೊಡೆದಿರೋ ಹಾಲನ್ನ ವೇಸ್ಟ್ ಮಾಡಬಾರ್ದಲ್ವ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಗಿಣ್ಣು ತಿನ್ನೋಂಗಾಗುತ್ತೆ. ರವೆಲ್ ಮಾಡ್ಬೋದು. ನಾನಿವಾಗ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಸುಂಡ ಮೇಲೆ ನಾವು ಸಕ್ಕರೆ ಹಾಕೋಣ. ಈಗ ಸಕ್ಕರೆ ಹಾಕೋದು ನಮಗೆ ಎಷ್ಟು ಸಿಗಬೇಕೋ ಅಷ್ಟು. ಇದನ್ನು ಫುಲ್ಲು ಬೇಯಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಸ್ವಲ್ಪ ಬಿಡೋಣ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಾಯಿ ತುರ್ಕೊಳ್ಳೋಣ. ಅದಕ್ಕೆ ಸ್ವಲ್ಪನೇ ಮಾಡಿರೋದು, ಜಾಸ್ತಿ ಮಾಡಿಲ್ಲ. ನಮ್ಮ ಹಳ್ಳಿಲಿ ಈ ಥರನೇ ಮಾಡ್ತಿದ್ದೀವಿ. ಅದಕ್ಕೆ ಒಣ ಶುಂಠಿ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಸ್ವಲ್ಪನೇ ಇರೋದ್ರಿಂದ ಸ್ವಲ್ಪ ತುರ್ಕೊಳ್ಳೋಣ. ಇಷ್ಟು ತುರಿ ಆದರೆ ಸಾಕು. ಹಾಗಾದರೆ ಅಷ್ಟು ಗಟ್ಟಿ ಆಯಿತು. ಅದರಲ್ಲಿ ಇನ್ನೂ ನೀರು ಸುಂಡಬೇಕು. ಭಾಳ ಚೆನ್ನಾಗಿರುತ್ತೆ. ಬಂದ ತಕ್ಷಣವೇ ಹಾಲು ಕೆಟ್ಟೋಯ್ತಲ್ಲ, ಏನು ಮಾಡೋದು? ನಾನು ಸ್ವಲ್ಪ ಸುಂಡಬೇಕು, ಆಮೇಲೆ ಕಾಯಿ ಹಾಕ್ಕೊಡೋಣ.
ಎಲ್ಲ ಹೋಗಿದೆ, ಕರೆಕ್ಟಾಗಿ ಬಂತು. ಈಗ ಇದಕ್ಕೆ ಕೊಬ್ಬರಿ, ತೆಂಗಿನಕಾಯಿ ಇದೆಲ್ಲ ತುರಿದಿರೋದು, ಇದೊಂಥರ ಟೇಸ್ಟ್. ಇದಕ್ಕೇನು ಲೆಕ್ಕ ಏನೂ ಇಲ್ಲ, ಅಷ್ಟೇ ಹಾಕಬೇಕು ಅಂತ. ಇದನ್ನು ಹಾರಾಗಿ ಬಿಟ್ಟು ತಿನ್ನಬೇಕು, ಬಿಸಿ ತಿನ್ನಬಾರ್ದು. ಆರಿಸ್ಬಿಟ್ಟು ತಿಂದರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಹಾಗೆ ಇಟ್ಬಿಡೋಣ. ಇದು ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡೋಣ, ಸ್ವಲ್ಪನೇ, ಏಕೆಂದರೆ ಅದಕ್ಕೆ ಬೇಕು. ಆಯಿತು. ಈಗ ಆಫ್ ಮಾಡಿಬಿಟ್ಟು ಆರಾಗಿ ಬಿಟ್ಬಿಡೋಣ. ಇಷ್ಟು ಬೀಜ ಇದೆ, ಅದನ್ನು ಸ್ವಲ್ಪ ಅರಕೊರೆ ಮಿಕ್ಸ್ ಮಾಡ್ಕೊಬರೋಣ. ನೋಡಿ, ಈ ಥರ ಮುಟ್ಕೊಂಡಿದ್ದೀನಿ. ಇವಾಗ ನಾವೇನು ಗಿಣ್ ಥರ ಮಾಡ್ಕೊಂಡಿದ್ದೀವೋ ಅದ್ರ ಜೊತೆಗೆ ಇದನ್ನು ಹಾಕ್ತೀವಿ. ಭಾಳ ಚೆನ್ನಾಗಿರುತ್ತೆ. ಸೇಮ್ ಹಾಲಿಂದ ಮಾಡಿರ್ತಾರಲ್ಲ ಗಿಣ್ಣು, ಅದೇ ಥರ ಇರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಅದು ವಾಸನೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಡಲೆ ಬೀಜದ್ದು. ಇದು ಆರಬೇಕಾದ್ರೆ ಹಾಕಬೇಕು, ಬಿಸಿಲು ಹಾಕ್ಬಾರ್ದು. ಆರಿರ್ತದಲ್ಲ ಆವಾಗ ಹಾಕ್ಬೇಕು. ಇದನ್ನು ನಾವೀಗ ಮುದ್ದೆ ಕಟ್ಟಬೇಕು. ಇದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಚೆನ್ನಾಗಿ ಎಷ್ಟಿಷ್ಟು ದಪ್ಪ ಕಟ್ಕೋಬೇಕು. 6 ಉಂಡೆ ಬಂದಿದೆ ನೋಡಿ. ಹಾಗೆಲ್ಲ ಕೈಗೆ ಉಂಡೆ ಕಟ್ಟೆ ಕೊಡ್ತಾಯಿದ್ದೀವಿ. ಈ ಥರ ಯಾರು ಹಾಲು ವೇಸ್ಟ್ ಮಾಡಬೇಡಿ. ಒಳ್ಳೆ ಸಿಹಿ ತಿಂಡಿ ಥರನೂ ಆಗುತ್ತೆ, ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾನೊಂದು ಸ್ವಲ್ಪ ತಿಂದು ನೋಡೋಣ. ಕಡಲೆ ಬೀಜ ಹಾಕಿದ್ದೀವಲ್ಲ, ಇನ್ನೂ ತುಂಬ ಚೆನ್ನಾಗಿರ್ತದೆ. ಕೊನೆ ತನಕ ವೀಡಿಯೋ ನೋಡಿ. ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದೇನಪ್ಪ ಅಂದರೆ ಹಾಲು ಒಡೆದೋಯ್ತು ಅಂತ ಯಾವುದೇ ಕಾರಣಕ್ಕೂ ಬಿಸಾಕೋಕ್ಕೆ ಹೋಗ್ಬಿಡಿ. ಇದರಲ್ಲಿ ಏನೇನೋ ಮಾಡೋದಿದೆ, ಅದು ನಿಮಗೂ ಗೊತ್ತಿರೋ ವಿಷಯನೇ. ನಾನು ನಮ್ಮಮ್ಮ ಮಾಡ್ತಾಯಿದ್ರು, ಅದು ಆ ಗ್ಯಾಪ್ನ ಬಂದು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಸ್ವೀಟ್ ಎಲ್ಲ ಕರೆಕ್ಟಾಗಿದೆ. ಬೆಲ್ಲ ಹಾಕೋದ್ರಂತೂ ಇನ್ನೂ ಚೆಂದ. ಮನೇಲಿ ಬೆಲ್ಲ ಖಾಲಿಯಾಗಿದೆ, ಅದಕ್ಕೆ ನಾನು ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಮಕ್ಕಳುಗಳು ಕೊಡಿ, ಚೆನ್ನಾಗಿ ತಿಂತಾರೆ. ಬ್ಯಾಚಲರ್ಸ್ ಹುಡುಗರು ಹಾಲ್ಗಿಲ್ ಹೊಡೆದೋಯ್ತು, ಹಾಲ್ಗಿಲ್ ಕಾಯಿಸ್ಕೊಂಡಾಗ ಬ್ಯಾಚಲರ್ಸ್ ಹುಡುಗರಿಗೂ ಸೂಪರು. ಯಾಕಂದರೆ ತಿಂಡಿಗೂ ಆಗೋಯ್ತದಲ್ಲ. ಅವಲಕ್ಕಿ ತುಂಬ ಮಹಾತ್ಮೆ ಇದೆ ಅವಲಕ್ಕಿಲಿ. ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ಧನ್ಯವಾದ. ಥ್ಯಾಂಕ್ ಯು.